ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿಂಫ್ರಿ ಕಿಚನ್. ಇವತ್ತು ನೋಡಿ ನಿಮಗೆ ಒಂದು ಹೊಳೆ ಮೀನು ಸಿಕ್ಕಿದೆ. ಇಲ್ಲಿ ಮಾರ್ಕೊಬಂದವ್ರ ಹತ್ರ ತೊಗೊಂಡಿದ್ವಿ. ನೋಡಿ, ಇದು ಗೌರಿ ಮೀನು 1.5 kg ಅಷ್ಟು ಇದೆ. ಇದನ್ನೀಗ ಕ್ಲೀನ್ ಮಾಡೋಣ. ಇದು ಕ್ಲೀನ್ ಮಾಡೋದೊಂದು ಸ್ವಲ್ಪ ಕಷ್ಟನೇ, ಆದರೂ ಹೇಗೆಲ್ಲ ಮಾಡಿ ನಾನು ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿ ಇದಕ್ಕೆ ಒಂದು ಒಳ್ಳೆ ಸಾರು ಮತ್ತು ಒಂದು ಸ್ವಲ್ಪ ಫ್ರೈ ಮಾಡೋಣ ಅಂತ ಮೀನು ಸಾರು ರೆಸಿಪಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಎಲ್ಲರೂ ಮಾಡೋ ಥರನೇ, ಅದರಲ್ಲಿ ಏನು ಸ್ಪೆಷಲ್ ಇಲ್ಲ, ಆದರೆ ನಾವು ಮಾಡೋದನ್ನು ನಾನು ಶೇರ್ ಮಾಡ್ತಿದ್ದೀನಿ. ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಒಂದು 2 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಇದಕ್ಕೇನೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಇದು ನೋಡಿ ಚೆನ್ನಾಗಿ ನೆಂದಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇದಿಷ್ಟು ಹಾಕೋದು ಬೇಡ, ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಆಮೇಲೆ ಬೇಕಾದರೆ ಇದನ್ನು ಹಾಕ್ಬೋದು. ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಅರಿಶಿಣದ ಪುಡಿ ಮತ್ತು ಒಂದು 3 ಸ್ಪೂನು ಧನಿಯಾ ಪೌಡ್ರನ್ನ ಹಾಕ್ಕೋಬೇಕು. 3 ಸ್ಪೂನು ಅಚ್ಚ ಖಾರದ ಪುಡಿ ಹಾಕಬೇಕು. ಇದು ಖಾರ ಜಾಸ್ತಿ ಇಲ್ಲ, ಅದಕ್ಕಾಗಿ ನಾನು 3 ಸ್ಪೂನ್ ಹಾಕಿದ್ದೀನಿ. ಖಾರ ಜಾಸ್ತಿ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ. ಇದು ಖಾರ ಇಲ್ದಿದ್ದಕ್ಕೆ ನಾನೊಂದು 3 ಸ್ಪೂನ್ ಹಾಕಿದ್ದೀನಿ. ಒಂದು ಸ್ವಲ್ಪ ಮೆಂತ್ಯ ಕಾಳನ್ನು ಬೆಚ್ಚಗೆ ಮಾಡ್ಕೋಬೇಕು. ಇದು ತುಂಬ ಬಿಸಿ ಮಾಡಬಾರ್ದು, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದನ್ನು ಸಹ ಅದಕ್ಕೆ ಹಾಕಿ 1 ಗ್ಲಾಸ್ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದು ತುಂಬ ನೈಸಾಗಿ ಪೇಸ್ಟ್ ಆಗಬೇಕು. ಇದು ನೈಸಾಗಿ ಪೇಸ್ಟ್ ಆದಮೇಲೆ ಒಂದು ತುಂಡು ಶುಂಠಿನ ಸಿಪ್ಪೆ ಎಲ್ಲ ತೆಗೆದು ಕ್ಲೀನಲ್ಲಿ ವಾಶ್ ಮಾಡಿ ಇದನ್ನು ಹೀಗೆ ಜಜ್ಜಿ ಅದನ್ನು ಸಹ ಹಾಕಿ ಅದನ್ನು ರುಬ್ಕೋಬೇಕು. ಇದನ್ನೆಲ್ಲ ಫೈನ್ ಪೇಸ್ಟ್ ಮಾಡಿ ಈಗ ಒಂದು ಮಣ್ಣಿನ ಪಾತ್ರೆ ಇಟ್ಟು ಅದನ್ನು ಬಿಸಿ ಮಾಡೋಕೆ ಇಡಬೇಕು. ಅದನ್ನು ಇಟ್ಟು ಈಗ ನಾನು ನುಣ್ಣಗೆ ರುಬ್ಬಿಟ್ಟಿರುವ ಮಸಾಲೆನ ಹಾಕಿ ಆ ಮಸಾಲೆಗೇನೆ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಮತ್ತು ಒಂದು ಹಸಿಮೆಣಸನ್ನ ಈ ಥರ ಹೆಚ್ಚಿ ಹಾಕಬೇಕು. ಹಾಕಿ ನೀರು ಎಷ್ಟು ಬೇಕೋ ನೋಡಿ ಅಷ್ಟು ನಾವು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಬೇಕು. ಹೀಗೆ ಕುದೀತಿರುವಾಗಲೇ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಬೇಕು. ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಒಂದು ಸ್ವಲ್ಪ ಹೊತ್ತು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಇಷ್ಟು ಕುದ್ರೆ ಸಾಕು. ನೋಡಿ, ಈ ಹದಕ್ಕೆ ಬಂದಾಗ ಈಗ ನಾನು ವಾಶ್ ಮಾಡಿಟ್ಟ ಮೀನನ್ನು ಹಾಕಬೇಕು. ಮೀನೆಲ್ಲ ಹಾಕಿದ್ಮೇಲೆ ಇದಕ್ಕೆ ನಾವು ಚಮಚ ಏನು ಹಾಕಬಾರ್ದು. ಹೀಗೆ ಒಂದು ಸತಿ ಚೆನ್ನಾಗಿ ಸೆಟ್ ಮಾಡಿ ಇದನ್ನು ಬೇಯಿಸಬೇಕು. ಹೀಗೆ ಬೇಯ್ತಿರುವಾಗಲೇ ಕರಿಬೇವು ಸೊಪ್ಪನ್ನು ಹಾಕಬೇಕು. ಹೀಗೆ ಇದನ್ನು ಒಂದು 2 ನಿಮಿಷಗಳ ಕಾಲ ಕುದಿಸ್ಬೇಕು. ಹೀಗೆ ಕುದೀತಿರುವಾಗಲೇ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೋಬೇಕು. ಈಗ ಇದು ಗ್ಯಾಸ್ ಆಫ್ ಮಾಡಿದ್ರೆ ಬಿಸಿ ಬಿಸಿಯಾದ ಫಿಶ್ ಸಾರು ರೆಡಿಯಾಗುತ್ತೆ. ಇನ್ನು ಸ್ವಲ್ಪ ಫಿಶ್ಶಿಗೆ ನಾನು ಮಸಾಲೆನೆಲ್ಲ ಹಾಕಿಟ್ಟಿದ್ದೀನಿ. ಇದು ಫಿಶ್ ಫ್ರೈಗೆ. ಇದಕ್ಕೆ ನಾನು ಸ್ವಲ್ಪ ಫಿಶ್ ಫ್ರೈ ಮಸಾಲ, ಅಚ್ಚ ಖಾರದ ಪುಡಿ, ಅರಿಶಿಣದ ಪುಡಿ, ಉಪ್ಪು ಮತ್ತು ಹುಣಸೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಫಿಶ್ ಸಾರಿಗೆ ಅಕ್ಕಿ ರೊಟ್ಟಿನ ಮಾಡೋಣ ಅಂತ ಅಕ್ಕಿ ರೊಟ್ಟಿ ಮಾಡೋಕ್ಕೆ 1.5 ಗ್ಲಾಸ್ ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ಇದು ನೀರು ಕುದೀತಾ ಇರುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ಮೇಲೆ ಇದು ಚೆನ್ನಾಗಿ ಕುದೀಲಿ. ಇದು ನೋಡಿ ರೇಷನ್ ಅಕ್ಕಿ. ಇದನ್ನು ತಂದು ಕ್ಲೀನಲ್ಲಿ ವಾಶ್ ಮಾಡಿ ಇದನ್ನು ಒಣಗಿಸಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಕ್ಕಿ ರೊಟ್ಟಿಗೆ ಚೆನ್ನಾಗಾಗುತ್ತೆ. ಈಗ ನಾನು ಕುದೀತಿರುವ ನೀರಿಗೆ ಇದರಲ್ಲಿ 1 ಬೌಲು ಅಕ್ಕಿ ಹಿಟ್ಟನ್ನು ಹಾಕ್ತೀನಿ. ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಇಡಬೇಕು. ಈ ಅಕ್ಕಿ ರೊಟ್ಟಿ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೀವು ಬೇಕಾದರೆ ಒಂದು ಸತಿ ನೋಡಿ. ಈಗ ನೋಡಿ, ಇದು ತಣ್ಣಗಾದ ಹಿಟ್ಟನ್ನು ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಡಬೇಕು. ಕಲಸಿ ಇಟ್ಟಾದಮೇಲೆ ಇದರಲ್ಲಿ ಒಂದು ಸ್ವಲ್ಪ ಉಂಡೆ ತಗೊಂಡು ಇದನ್ನು ಸ್ವಲ್ಪ ಒಣ ಹಿಟ್ಟಲ್ಲಿ ಅದ್ದಿ ಇದನ್ನು ನೋಡಿ ಹೀಗೆ ಒಣ ಹಿಟ್ಟನ್ನು ಹೀಗೆ ಹಾಕೋಬೇಕು. ಹಾಕಿ ಹೀಗೆ ತಟ್ಟಬೇಕು. ಇದು ಕೈಯಲ್ಲಿ ತಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ಮಾಡ್ಬೋದು. ನೋಡಿ, ಹೀಗೆ ಕೈಯಲ್ಲಿ ತಟ್ಟಿ ಇದನ್ನು ಬೇಕಾದರೆ ಒಂದು ಸ್ವಲ್ಪ ದೊಡ್ಡದಾದಮೇಲೆ ಲಟ್ಟಣಿಗೆ ಸಹಾಯದಿಂದನೂ ಇದನ್ನು ಚಪಾತಿ ಥರ ಇದನ್ನು ರೋಲ್ ಮಾಡ್ಬೋದು. ಹೀಗೆ ನೋಡಿ, ಹೀಗೆ ಕೈಯಲ್ಲೇ ಮಾಡಿ ನೋಡಿ. ಇದನ್ನು ನಾನು ಕೈಯಲ್ಲೇ ತಟ್ಟಿ ಎಷ್ಟು ದೊಡ್ಡಕ್ಕೆ ಮಾಡಿದ್ದೀನಿ ಅಂತ. ಈ ದೊಡ್ಡಕ್ಕೆ ಮಾಡಿ ಅಕ್ಕಿ ರೊಟ್ಟಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಹೀಗೆ ಟ್ರೈ ಮಾಡಿ ನೋಡಿ.
ಹೀಗೆ ಮಾಡಿ ಇದನ್ನು ಬೇಯಿಸಬೇಕು. ಇದು ಸ್ವಲ್ಪ ಬೆಂದ ಮೇಲೆ ಈ ಮೇಲೆಲ್ಲ ಒಣ ಹಿಟ್ಟು ಹಾಕಿರ್ತೀನಲ್ಲ, ಅದಕ್ಕಾಗಿ ಒಂದು ಸ್ವಲ್ಪ ನೀರಿನಿಂದ ಹೀಗೆ ಒರೆಸ್ಕೋಬೇಕು. ಒರೆಸ್ಕೊಂಡ್ಮೇಲೆ ಇದನ್ನು ಎರಡು ಬದಿ ಹೀಗೆ ನೋಡಿ ಒಂದು ಬಟ್ಟೆಯಿಂದ ಹೀಗೆ ಪ್ರೆಸ್ ಮಾಡಿ ಇದನ್ನು ಎರಡೂ ಬದಿ ಚೆನ್ನಾಗಿ ಬೇಯಿಸಬೇಕು. ಹೀಗೆ ಬೆಂದಮೇಲೆ ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಬಿಸಿ ಬಿಸಿಯಾದ ಮೀನು ಸಾರು ಮತ್ತು ಅಕ್ಕಿ ರೊಟ್ಟಿ ಸೂಪರ್ ಆಗಿರುತ್ತೆ. ಫ್ರೆಂಡ್ಸ್, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ.